ನಾಯನಹಳ್ಳಿ ಮುನೇಶ್ವರ ಮತ್ತು ದೊಡ್ಡಮ್ಮ ದೇವಿ ದೇವಸ್ಥಾನ ವಾರ್ಷಿಕೋತ್ಸವ, ಹೋಮ ಹವನ, ವಿಶೇಷ ಪೂಜೆಯೊಂದಿಗೆ ದೇವರ ದರ್ಶನ. 200-300 ವರ್ಷಗಳಿಂದ ಶಿಥಿಲಾವಸ್ಥೆ ತಲುಪಿದ್ದ ನಾಯನಹಳ್ಳಿ ಗ್ರಾಮ ದೇವರುಗಳಾದ ಮುನೇಶ್ವರ ಸ್ವಾಮಿ ಮತ್ತು ದೊಡ್ಡಮ್ಮ ದೇವಿ ದೇವಾಲಯವನ್ನ ದುರಸ್ತಿ ಕಾರ್ಯ ಕೈಗೊಂಡು ಸುಣ್ಣ ಬಣ್ಣ ಬಳಿದು ಅಂದ ಚಂದದ ದೇವಾಲಯವನ್ನಾಗಿ ಮಾಡಿದ್ದು ಪುನರ್ ಪ್ರತಿಷ್ಠಾಪನೆಗೊಂಡು ವರ್ಷ ಕಳೆದ ಹಿನ್ನೆಲೆಯಲ್ಲಿ ಇಂದು ವಾರ್ಷಿಕೋತ್ಸವ ಅಂಗವಾಗಿ ಹೋಮ ಹವನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ತಾಲೂಕು ನಾಯನಹಳ್ಳಿ ಗ್ರಾಮ ದೇವರುಗಳಾದ ಮುನೇಶ್ವರ ಮತ್ತು ದೊಡ್ಡಮ್ಮ ದೇವಿ ದೇವರುಗಳ ದೇವಾಲಯದ ಪುನರ್ ಪ್ರತಿಷ್ಠಾಪನೆಗೊಂಡು ವರ್ಷ ಕಳೆದ ಹಿನ್ನೆಲೆಯಲ್ಲಿ ಇಂದು ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ವಾರ್ಷಿಕೋತ್ಸವದ ಅಂಗವಾಗಿ ನಿನ್ನೆ ರಾತ್ರಿಯಿಂದಲೇ ದೇವಾಲಯಕ್ಕೆ ವಿಶೇಷ ಅಲಂಕಾರಗೊಳಿಸಿ ಹೋಮ ಹವನ ಹಾಗೂ ಬಲಿ ಕೊಡುವ ಕಾರ್ಯಕ್ರಮಗಳನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ದೇವಾಲಯದ ಭಕ್ತ ಮುನಿಚನ್ನರಾಯಪ್ಪ ಮಾತನಾಡಿ, 200-300 ವರ್ಷಗಳ ಹಳೆಯ ದೇವಾಲಯವಿದು. ಶಿಥಿಲಾವಸ್ಥೆಗೊಂಡಿದ್ದ ಕಾರಣ ನಮ್ಮ ಜನಾಂಗ ಮತ್ತು ಅಕ್ಕಪಕ್ಕದ ಗ್ರಾಮಗಳ ಭಕ್ತರು ಸೇರಿ ದುರಸ್ತಿಗೊಳಿಸಿ ಕಳೆದ ವರ್ಷ ಪುನರ್ ಪ್ರತಿಷ್ಠಾಪನೆ ಮಾಡಲಾಯಿತು. 1 ವರ್ಷ ಕಳೆದ ಹಿನ್ನೆಲೆಯಲ್ಲಿ ನಿನ್ನೆಯಿಂದ ವಾರ್ಷಿಕೋತ್ಸವದ ಪ್ರಕ್ರಿಯೆಯನ್ನು ಶ್ರದ್ಧಾ ಭಕ್ತಿಯಿಂದ ನಡೆಸಲಾಯಿತು ಎಂದು ಹೇಳಿದರು. ಈ ದೊಡ್ಡಮ್ಮ ದೇವಿ ಮತ್ತು ಮುನೇಶ್ವರ ಸ್ವಾಮಿ ದೇವಾಲಯ ಮೊದಲು ನಮ್ಮ ತಾತನವರ ಕಾಲದಲ್ಲಿ ಹಳೆಯ ಒಂದು ಗುಡಿಯಾಗಿ ಇತ್ತು. ಅದು ಸುಮಾರು ವರ್ಷಗಳ ಕಾಲ ಇದ್ದು ಶಿಥಿಲವಾಗಿತ್ತು. ಅದನ್ನು ನಾವು ಏನಾದರೂ ಮಾಡಿ ನಾವೆಲ್ಲ ನಮ್ಮ ಜನಾಂಗದವರು, ಊರಿನ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಬೇಕಂತ ಹೇಳ್ಬಿಟ್ಟು ಎಲ್ಲರೂ ತೀರ್ಮಾನ ಮಾಡಿ 2024 ಜನವರಿ 22 ಮತ್ತು 23ನೇ ತಾರೀಕು ಹೊಸದಾಗಿ ಶಿಲಾವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಈ ದೇವಾಲಯವನ್ನು ನಿರ್ಮಾಣ ಮಾಡಲಾಯಿತು. ಈಗ ಪ್ರಥಮ ವಾರ್ಷಿಕೋತ್ಸವವನ್ನು ಈಗ ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ನಿನ್ನೆ 20/1/2025 ಸಂಜೆ ಸಾಯಂಕಾಲ ಹೋಮ ಹವನ ಇವೆಲ್ಲ ನಡೀತು. ಮತ್ತು ಬೆಳಗ್ಗೆ ಹೋಮ ಮತ್ತು ದೇವತೆಗಳು ಮುನೇಶ್ವರ ಸ್ವಾಮಿ ಮತ್ತು ದೊಡ್ಡಮ್ಮ ದೇವಿಗೆ ಹೂವಿನ ಅಲಂಕಾರ ಮಾಡಿ ಅಭಿಷೇಕ ಮಾಡಲಾಯಿತು. ಆಮೇಲೆ ಹೋಮವನ್ನು ನಡೆಸಲಾಯಿತು. ಹೋಮವನ್ನು ನಡೆಸಿ ಎಲ್ಲರಿಗೂ ಪ್ರಸಾದವನ್ನು ವಿತರಣೆ ಮಾಡಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಕ್ತಾಯ ಮಾಡಲಾಯಿತು. ಪ್ರತಿದಿನ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಪೂಜೆ ಮಾಡ್ತಾ ಇರ್ತೀವಿ. ಸಾಧ್ಯವಾದ ನಮ್ಮ ಕೈಲಿ ಎಷ್ಟಾದರೂ ವಿಜೃಂಭಣೆಯಿಂದ ಅಲ್ಲದೇ ಇದ್ರೂ 1-2 ಊದುವತ್ತಿ, 1 ಕರ್ಪೂರ, 1 4 ಹೂವು ತಂದಿಟ್ಟು ನಾವು ಪ್ರತಿದಿನವೂ ಪೂಜೆಯನ್ನು ಒಬ್ಬೊಬ್ಬರು ಒಂದೊಂದು ದಿವಸ ಮಾಡ್ತಾಯಿರ್ತೀವಿ. ಇಲ್ಲಿ ಯಾರೂ ಶಾಶ್ವತವಾದ ಪೂಜಾ ಅರ್ಚಕರು ಯಾರೂ ಇಲ್ಲ. ನಾವು ಯಾರು ಫ್ರೀಯಾಗಿರ್ತೀವಿ ಅವ್ರು ಮಾತ್ರ ಮಾಡ್ತಾ ಇರ್ತೀವಿ. ಈ ವೇಳೆ ದೇವಾಲಯ ಭಕ್ತರಾದ ನಾರಾಯಣಸ್ವಾಮಿ, ಒಟ್ಟು ಹಾಗೂ ಸಮುದಾಯದ ಮುಖಂಡರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು.